ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣ ಆಚಾರ್ಯ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದೇನೆಂದರೆ, ಹೀಲಿಯನ್ನು ಬಳಸಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನೆಲೆಗೊಳಿಸಿ ಅನ್ನುವಂಥದ್ದು ವಿಡಿಯೋದ ಟೈಟಲ್. ಇದು ಯಾಕಾಗಿ ಬಂತು ಅನ್ನುವಂಥ ವಿಚಾರಕ್ಕೆ ನಾನು ಪ್ರಾರಂಭದಲ್ಲಿ ಕೆಲವಷ್ಟು ಜನರ ಗೊಂದಲಗಳಿಗೆ ಉತ್ತರವನ್ನು ನೀಡ್ತಾ ಯಾವ ರೀತಿ ನಮಗೆ ಇದು ಸಕಾರಾತ್ಮಕವಾಗಿ ಮನೆಯ ಅಲ್ಲಿ ತಮಗೆ ಪರಿಣಾಮಕಾರಿಯಾಗಿ ನಮ್ಮ ಏಳಿಗೆಯನ್ನು ಮಾಡ್ತದೆ ಅನ್ನುವಂಥ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆರಂಭದಿಂದ ಅಂತ್ಯದವರೆಗೆ ಈ ವಿಡಿಯೋವನ್ನು ಬಳಸಿಕೊಂಡು ನೋಡಿಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಒಂದು ಮನೆ ಅಂದಮೇಲೆ ಅದು ನಾವೇ ಸ್ವತಃ ಕಟ್ಟಿದಂಥ ಮನೆ ಇರಬಹುದು, ಅಥವಾ ನಮ್ಮ ಪೂರ್ವಿಕರು ಕಟ್ಟಿದಂಥ ಮನೆ ಇರಬಹುದು, ಅಥವಾ ನಾವು ಏನೋ ಒಂದು ಬಾಡಿಗೆಗೆ ಇದ್ದಂಥ ಮನೆ ಇರಬಹುದು, ಅಥವಾ ಬೇರೆಯವರಿಂದ ನಾವು ಪರ್ಚೇಸ್ ಮಾಡಿದಂಥ ಮನೆ ಇರಬಹುದು. ಮನೆ ಯಾವುದೇ ಇರಲಿ, ಆದರೆ ಮನೆಯಲ್ಲಿ ವಾಸ್ತವ್ಯ ಮಾಡುವಂಥವರಿಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತವೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂಬಂಧಗಳ ಸಮಸ್ಯೆ ಇರ್ಬೋದು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರ್ಬೋದು, ವಾಸ್ತು ದೋಷ ಇರ್ಬೋದು, ಅಲ್ಲದೆ ಬೇರೆ ಬೇರೆ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ನಾವು ಒದ್ದಾಡುವಂಥ ಪರಿಸ್ಥಿತಿ ಇರುತ್ತೆ. ಇಂತಹ ಒಂದು ಸಮಸ್ಯೆ ಬಹಳ ಜನರಿಗಿರುತ್ತೆ. ಯಾವುದೇ ರೀತಿಯ ನೀವು ತಾಂತ್ರಿಕ ವಿಧಾನವನ್ನು ಮಾಡಿಕೊಳ್ಳಿ, ವಾಸ್ತು ಸೆಟ್ ಮಾಡಿದರೂ ಕೂಡ ಅದರಿಂದ ನಮಗೆ ಅಷ್ಟು ಪರಿಣಾಮಕಾರಿಯಾಗಿ ಸಮಸ್ಯೆ ನಿವಾರಣೆ ಆಗೋದಿಲ್ಲ. ಪಾಪ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಮನೇನ ಕಟ್ಕೊಂಡಿರ್ಬೋದು, ಅಥವಾ ಪರ್ಚೇಸ್ ಮಾಡಿರ್ಬೋದು, ಅಥವಾ ಜೀವನದುದ್ದಕ್ಕೂ ಸಹಿತ ಹಣವನ್ನು ಸಂಗ್ರಹ ಮಾಡ್ತಾ ಮಾಡ್ತಾ ಉಳಿತಾಯ ಮಾಡ್ತಾ ಏನೋ ಒಂದು ಶಾಶ್ವತವಾದಂಥ ನೆಲೆಯನ್ನು ಕಂಡುಕೊಂಡಿದ್ದೀವಿ ಹೇಳುವಂಥ ಒಂದು ತೃಪ್ತಿಯಿಂದ ಜೀವನ ಮಾಡೋ ಹೊತ್ತಿಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಬಂದುಬಿಡ್ತವೆ. ಇನ್ನು ಬೇರೆಯವರಿಂದ ಪರ್ಚೇಸ್ ಮಾಡಿದಂಥ ಸಮಸ್ಯೆ ಆದರೆ ಮುಗ್ದೇ ಹೋಯಿತು. ಅವ್ರು ಯಾಕಾಗಿ ಅವ್ರನ್ನ ಸೇಲ್ ಮಾಡಿರ್ತಾರೋ ನಮಗೆ ಗೊತ್ತಿರೋದಿಲ್ಲ. ನಮಗೆ ನಮ್ಮ ಬಜೆಟ್ನಲ್ಲಿ ಸಿಕ್ಕಿದೆ ಅಂತ ಕೂಡಲೇ ನಾವು ಅದನ್ನು ಪರ್ಚೇಸ್ ಮಾಡಿಬಿಡ್ತೀವಿ, ಹಿಂದೆ ಮುಂದೆ ನೋಡಲ್ಲ. ಯಾವುದೋ ದೇವರಲ್ಲಿ ಪ್ರಸಾದ ಕೇಳೋದು ಅಥವಾ ಬೇರೆಯವರ ಜ್ಯೋತಿಷಿಗಳ ಮಾತನ್ನು ಕೇಳಿಕೊಂಡು ತಗೊಂಡ್ಬಿಡ್ತೀವಿ. ಆನಂತರ ಅದು ವಾಸ್ತವ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಬೇರೆ ಬೇರೆ ಸಮಸ್ಯೆಗಳು ಬಂದುಬಿಡ್ತವೆ. ವಾಸ್ತು ಕೂಡ ಸರಿ ಇಲ್ಲದಿರ್ಬೋದು, ಅಥವಾ ಆ ಸ್ಥಳದ ದೋಷ ಕೂಡ ಇರ್ಬೋದು, ಅಥವಾ ಪ್ರೇತಾತ್ಮ ಬಾಧೆ ಇರ್ಬೋದು. ಬೇರೆ ಬೇರೆ ಥರದ ನೆಗೆಟಿವಿಟಿಯಿಂದ ನಾವು ಸಮಸ್ಯೆ ಎದುರಿಸ್ತೇವೆ. ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಜಾಸ್ತಿ ಇರುತ್ತೆ. ತೃಪ್ತಿಯಿಂದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕೂಡ ನೋಡಿದ್ವಿ, ನಮ್ಮಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕ ಭಾಗದವರು ಒಂದು ಮನೆಯನ್ನು ಪರ್ಚೇಸ್ ಮಾಡಿದರು. ಮನೆಯನ್ನು ಪರ್ಚೇಸ್ ಮಾಡಿದಾಗ ಪ್ರಾರಂಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಇತ್ತು. ಹೋಗ್ತಾ ಹೋಗ್ತಾ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಆ ಮನೆಯಲ್ಲಿ ದೋಷಗಳು ಇರುವುದರೊಟ್ಟಿಗೆ ನಮ್ಮ ಚಕ್ರ ಇಂಬ್ಯಾಲೆನ್ಸ್ ಇದ್ದಾಗ ಇನ್ನೂ ಬಹಳ ಒಂದು ಕ್ರಿಟಿಕಲ್ ಆದಂಥ ಸಮಸ್ಯೆ ನಾವು ಎದುರಿಸಬೇಕಾಗತ್ತೆ. ಕೆಲವೊಮ್ಮೆ ಮನೆಯಲ್ಲಿ ಸ್ವಲ್ಪ ದೋಷಗಳಿದ್ರೂ ಕೂಡ ನಮ್ಮ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಇದ್ದಾಗ ನಮ್ಗೆ ಅಷ್ಟು ಪರಿಣಾಮ ಅದು ಕಂಡು ಬರದಿದ್ರೂ ಮುಂದೊಂದು ದಿನ ಕಂಡು ಬರುವಂಥ ಸಾಧ್ಯತೆ ಇರ್ತವೆ. ಆ ವ್ಯಕ್ತಿ ಅವನ ಸಂಸಾರ ಅಲ್ಲಿ ವಾಸ್ತವ್ಯ ಮಾಡಿದ ನಂತರ ಬೇರೆ ಬೇರೆ ಥರದ ಒಂದು ನಕಾರಾತ್ಮಕ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಸ್ವಲ್ಪ ದಿನದಲ್ಲಿ ಹೆಂಡತಿ ಕೂಡ ಸುಸೈಡ್ ಮಾಡ್ಕೊಂಡ್ಬಿಟ್ರು. ಕೊನೆಗೆ ಎಲ್ಲ ಕಡೆ ಚೆಕ್ ಮಾಡಿದಾಗ ಮನೆಯಲ್ಲಿ ತೊಂದರೆ ಇದೆ ಅಂತ ಇತ್ತು. ಅವಾಗೇನು ಮಾಡ್ತಾರೆ? ಹಾಗಂತ ಇವರೇ ಅದನ್ನು ಪುನಃ ಸೇಲ್ ಮಾಡೋಣ ಅಂದರೆ ಇವರು ಕಟ್ಟಿದಂಥ ಹಣಕ್ಕೆ ಅದರ ಕಾಲವಾಗದಷ್ಟು ಬಂದಿರೋದಿಲ್ಲ. ಅದರಲ್ಲೂ ಕೂಡ ಒಂದು ಸಮಸ್ಯೆ ಇದೆ ಮನೇಲಿ ಅಂತ ಗೊತ್ತಾದಾಗ ಯಾರೂ ಕೂಡ ಅದನ್ನು ಪರ್ಚೇಸ್ ಮಾಡೋಕ್ಕೂ ಕೂಡ ಬರೋದಿಲ್ಲ. ಸಾಲ ಶೂಲ ಮಾಡ್ಕೊಂಡು ಕೊಟ್ಟರಂತೂ ಮುಗ್ದೋಯ್ತು, ಸಾಲ ಕೂಡ ತೀರ್ಸ್ಲಿಕ್ಕಾಗದೆ ಓದಾಡ್ತೀವಿ. ಎಷ್ಟೋ ಸಾರಿ ಆ ಯಜಮಾನ ಇದ್ದವರು ಪರ್ಚೇಸ್ ಮಾಡಿದವರು ದಾರಿ ಕಾಣದೆ ಸುಸೈಡ್ ಅಟೆಂಪ್ಟ್ ಥರ ಮಾಡ್ಕೊಂಡದ್ದು ಕೂಡ ಉದಾಹರಣೆಗಳು ಸಿಗ್ತವೆ. ಅಲ್ಲದೆ ವಿಪರೀತ ಸಾಲ ಮಾಡಿಕೊಂಡು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಬರ್ತವೆ. ಏನು ಮಾಡೋದು? ಅಥವಾ ಮಕ್ಕಳ ಎಜುಕೇಷನ್ಗಳು ಕೂಡ ಸರಿಯಾಗಿ ಮುಂದುವರಿಯೋದಿಲ್ಲ. ಸಂಬಂಧಗಳಲ್ಲಿ ಬಿರುಕುಗಳು ಸ್ಟಾರ್ಟ್ ಆಗ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಗಮನಕ್ಕೆ ಬಂದಂಥ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ, ಜರ್ಮನ್ ಟೆಕ್ನಾಲಜಿಯಿಂದ 35ರಿಂದ 40 ವರ್ಷಗಳ ಆವಿಷ್ಕಾರದಿಂದ ಒಂದು ಮನೆಯ ವಾಸ್ತುವನ್ನು, ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಿ ಸಕಾರಾತ್ಮಕ ಶಕ್ತಿಯನ್ನು ನೆಲೆಗೊಳಿಸುವಂಥ ಒಂದು ಡಿವೈಸ್
ಇವತ್ತು ನಮಗೆ ಲಭ್ಯ ಇದೆ. ಹಾಗಂತ ಅದನ್ನು ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಹೆಚ್ಚಿನ ಹಣ ವ್ಯಯ ಮಾಡಬೇಕು. ಆದರೆ ಕೋಟ್ಯಾಂತರ ರೂಪಾಯಿ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಿದ್ದವರಿಗೆ ಇದು ಅಂತ ಏನು ಸಮಸ್ಯೆ ಅನಿಸೋದಿಲ್ಲ. ಒಮ್ಮೆ ಒಂದು ಸಾರಿ ನಾವು ಆ ಡಿವೈಸನ್ನು ಪರ್ಚೇಸ್ ಮಾಡಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ವಾಸ್ತವ್ಯ ಮಾಡುವಂಥ ಜಾಗದಲ್ಲಿ ಅಥವಾ ಹಾಲ್ನಲ್ಲಿ ಅದನ್ನು ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಮ್ಮಲ್ಲಿ ಬಹಳ ಚೇಂಜಸ್ಗಳಾಗ್ತವೆ. ಮನೆಯ ಎಲ್ಲ ಒಂದು ವಿಭಾಗಕ್ಕೂ ಕೂಡ ಸಕಾರಾತ್ಮಕ ಶಕ್ತಿ ಕ್ರಿಯೇಟ್ ಆಗುತ್ತದೆ. ಹಾಗಾಗಿ ಇದೊಂದು ಬಹಳ ಪರಿಣಾಮಕಾರಿಯಾದಂಥ ಒಂದು ಏನು ಡಿವೈಸ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನಾವು ಇತ್ತೀಚೆಗೆ ನಮ್ಮಲ್ಲೂ ಕೂಡ ನಾವು ಬಳಸ್ಕೊಳ್ತಾ ಇದ್ವಿ. ಬಹಳ ಜನರು ಕೂಡ ಅದನ್ನು ಬಳಸ್ಕೊಂಡು ಬಹಳಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ. ಅದರಲ್ಲಿ ಈಗ ಹೀಲಿ ಡಿವೈಸಲ್ಲಿ ಒಂದು ಕಾಂಬೋ ಪ್ಯಾಕ್ ಅಂತ ಬರುತ್ತೆ. ಒಂದು ಮೇನ್ ಡಿವೈಸ್ ಒಟ್ಟಿಗೆ ಮ್ಯಾಗ್ ಹೀಲಿ ಹೇಳುವಂಥ ಒಂದು ಡಿವೈಸನ್ನು ಕೂಡ ಅಡಿಷ್ನಲ್ ಆಗಿ ನಾವು ತಗೊಳ್ಬೋದು. ಮೊದಲು ಸುಮಾರು ಒಂದು 2-2.25 ಲಕ್ಷದಲ್ಲಿ ಅದು ಸಿಗ್ತಾ ಇತ್ತು. ಇವಾಗ ಸ್ವಲ್ಪ ರೇಟ್ ಚೇಂಜ್ ಆಗಿದೆ. ಮತ್ತು ಬೇರೆ ಕೆಲವು ದಿನದಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ ರೇಟು. ಆದರೆ ಲೈಫ್ ಟೈಮ್ ನಮಗೊಂದು ಸೊಲ್ಯೂಷನ್ ಅಂತೂ ಸಿಗ್ತದೆ. ಯಾಕಂದರೆ ಅದನ್ನು ನಾವು ಬಳಸುವಾಗ ಫಸ್ಟು ಎನರ್ಜಿಯನ್ನು ರನ್ ಮಾಡ್ತೀವಿ. ಎನರ್ಜಿ ರನ್ ಮಾಡಿದಾಗ ಆ ಮನೆಯಲ್ಲಿ ಎಲ್ಲ ಕಡೆಯೂ ಕೂಡ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆನಂತರ ಪ್ರಾಸ್ಪರಿಟಿ ಹೇಳುವಂಥ ಪ್ರೋಗ್ರಾಮನ್ನು ರನ್ ಮಾಡ್ತೀವಿ. ಆ ಪ್ರಾಸ್ಪರಿಟಿಯನ್ನು ರನ್ ಮಾಡಿದಾಗ ನಮಗೆ ಯಾವ ವಿಭಾಗದಲ್ಲಿ ಡೆವಲಪ್ಮೆಂಟ್ ಆಗಬೇಕಿತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ನಮ್ಮಲ್ಲಿ ಬದಲಾವಣೆಗಳು ಕಾಣ್ತವೆ. ಯಾಕೆಂದರೆ ನಮ್ಮ ಒಬ್ಬ ಸ್ನೇಹಿತರಿಗೆ ನಾವು ಅದನ್ನು ಸಜೆಸ್ಟ್ ಮಾಡಿ ಅವ್ರು ತರಿಸ್ಕೊಂಡಿದ್ರು. ಸುಮಾರು 60-70 ಲಕ್ಷದವರೆಗೆ ಅವರಿಗೆ ಸಾಲ ಮಾಡಿಕೊಂಡಿದ್ರು. ಸುಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದರು. ಹಾಗಂತ ಸಾಲಗಾರರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರಿಗೆ ತುಂಬ ಕಿರಿಕಿರಿ ಆಗ್ತಾಯಿತ್ತು. ಹಾಗಂತ ತುಂಬ ಪ್ರಾಮಾಣಿಕ ವ್ಯಕ್ತಿ. ಆದರೆ ಆ ಮನೆಯಿಂದ ಅವರಿಗೆ ಆ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗಿತ್ತು. ಕೊನೆಗೆ ನಮ್ಮಲ್ಲಿ ಅಭಿಪ್ರಾಯ ಕೇಳಿದಾಗ ನಾವು ಇದನ್ನು ಸಜೆಸ್ಟ್ ಮಾಡಿದ್ವಿ. ಅವರು ತಂದುಕೊಂಡು ಸುಮಾರು ಅವರಿಗೆ 60-70 ಲಕ್ಷದ ಮುಂದೆ ಇದು 1-2 ಲಕ್ಷ 2.5 ಲಕ್ಷದಲ್ಲಿ ಅದು ಅಂತ ಏನು ಸಮಸ್ಯೆ ಅಂತ ಅನಿಸ್ಲಿಲ್ಲ. ಆಯಿತು, ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ಅಂತೇಳಿ ತಂದುಕೊಂಡು ಕೆಲವೇ ದಿನದಲ್ಲಿ ಅವರಲ್ಲಿ ಬಿಸ್ನೆಸ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಂತವಾಗಿ ಬಿಸ್ನೆಸ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಸಾಮರಸ್ಯ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಕಸ್ಟಮರ್ಗಳು ತುಂಬ ಜಾಸ್ತಿ ಆದರು. ಯಾವ್ಯಾವುದೋ ಮೂಲಗಳಿಂದ ಅವರಿಗೆ ಹಣದ ಸಹಾಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಸಾಲ ಅನ್ನುವಂಥದ್ದು ಕರಗ್ತಾ ಒಂದು ಸಮಾಧಾನದ ನಿಟ್ಟಿಸಿರು ಬೀಳುವಂಥ ಒಂದು ಅನುಕೂಲ ಅಥವಾ ಟೈಮ್ ಬಂತು ಅವರಿಗೆ. ಇವತ್ತು ಅಷ್ಟು ಸಮಸ್ಯೆಗಳಲ್ಲಿ ಬಳಲ್ತಾ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೊರಟಂಥ ವ್ಯಕ್ತಿ ಇವತ್ತು ಎಲ್ಲ ಸಮಸ್ಯೆಗಳಿಂದ ಅವನು ಪಾರಾಗಿ ಒಳ್ಳೆ ರೀತಿಯ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತು. ಇವತ್ತು ಅವರು ತುಂಬ ಜನಕ್ಕೆ ಇದರ ಪ್ರಯೋಜನ ಹೇಳ್ಕೊಂಡು ಅವರು ಕೂಡ ಅದನ್ನು ಬಳಸ್ಕೊಳ್ತಾ ಇರೋದನ್ನು ನಾವು ನೋಡ್ತೀವಿ. ಈ ನಮ್ಮ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಇಷ್ಟೇ. ಯಾಕೆಂದರೆ ಪಾಪ ಇಷ್ಟು ಸಾಲ ಮಾಡಿಕೊಂಡು, ಬ್ಯಾಂಕಿನ ಸಾಲ ಇರ್ಬೋದು, ಕೈ ಸಾಲ ಇರ್ಬೋದು, ಅದೇ ರೀತಿ ತಾವು ಕೂಡಿಟ್ಟಂಥ ಹಣ ಪೂರ್ತಿ ಅನಾವಶ್ಯಕ ನಷ್ಟ ಆಗಿರ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ದಾರಿ ಕಾಣದೆ ಆ ಕಡೆ ಸಾಂಸಾರಿಕವಾಗೂ ಸಹಿತ ನೆಮ್ಮದಿ ಇಲ್ಲದೆ ಎಷ್ಟೋ ಜೀವಗಳು ಒಂದು ಬೇಡವಾದಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿರ್ತವೆ. ಅಂತಹ ಒಂದು ವ್ಯಕ್ತಿಗಳಿಗೆ ಇದು ಒಂದು ವರದಾನವಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸೋಳು ಅಂತ ಒಂದು ಗಾದೆ ಇದೆ. ಮುಂದೆ ಹೇಗಾಗುತ್ತೋ ಏನಾಗುತ್ತೋ ಹೇಳುವಂಥ ಒಂದು ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ಈಗ ಬಂದಿರುವಂಥ ಸಮಸ್ಯೆಗೆ ನಾವು ಬಹಳ ಬೇಗ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಯಾರು ಅಂತಹ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಅಥವಾ ತಗೊಂಡಂಥ ಮನೆ ಬಳಕೆಗೆ ಬರದೆ ತೊಂದರೆ ಆಗ್ತಾ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ, ನೀವು ಒಮ್ಮೆ ಇದನ್ನು ಪ್ರಯತ್ನ ಮಾಡಿ ನೋಡಿ. ಮತ್ತು ಒಂದ್ಸರಿ ನೀವು ಡಿವೈಸ್ ತಗೊಂಡ್ರೆ ಮತ್ತೆ ಯಾವುದೇ ಅಪ್ಗ್ರೇಡ್ ಮಾಡೋದಾಗಲಿ ಅಥವಾ ಪದೇ ರೀಚಾರ್ಜ್ ಮಾಡುವಂಥ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ. ಲೈಫ್ ಟೈಮ್ ಎನರ್ಜಿ ಇರುತ್ತೆ. ಅದನ್ನು ನಾವು ಎಲ್ಲರೂ ಕೂಡ ಆ ಕುಟುಂಬದಲ್ಲಿ ವಾಸ್ತವ್ಯ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಬೆನಿಫಿಟ್ ಆಗುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೊರಗೋಗುತ್ತೆ. ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿದ ನಂತರ ಕೇವಲ ಆರ್ಥಿಕವಾಗಿ ಮಾತ್ರ ಅಲ್ಲ, ಆನಂತರ ಆರೋಗ್ಯದ ವಿಚಾರ ಇರ್ಬೋದು, ಸಾಂಸಾರಿಕವಾಗಿರ್ಬೋದು, ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇರ್ಬೋದು, ಎಲ್ಲವೂ ಕೂಡ ಹಂತವಾಗಿ ಬಗೆಹರಿತಾ ನಾವು ಕಳ್ಕೊಂಡಂಥ
ಸುಖ ಸಂತೋಷವನ್ನು ನೆಮ್ಮದಿಯನ್ನು ಪುನಃ ಮರುಸ್ಥಾಪಿಸಬಹುದು. ಹಾಗಾಗಿ ಈ ರೀತಿ ಸ್ವತಃ ಇದರಲ್ಲಿ ಒಳಿತನ್ನು ಕಂಡುಕೊಂಡಂಥವರ ಅಭಿಪ್ರಾಯಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರ ಅಭಿಪ್ರಾಯವನ್ನು ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾಗಿ ಯಾರು ಗಂಡಾಂತರ ಸಮಸ್ಯೆಯಲ್ಲಿ ಅಥವಾ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಅಥವಾ ವಾಸ್ತವ್ಯದ ಮನೆಯಲ್ಲಿ ಇದ್ದುಕೊಂಡು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರೋ ಇಂತಹ ಒಂದು ವ್ಯಕ್ತಿಗಳಿಗೆ ಒಂದು ಪ್ರಯತ್ನವನ್ನು ನೀವು ಮಾಡ್ಬೋದು. ಅಥವಾ ನಿಮ್ಮ ಸ್ನೇಹಿತರ ಕಡೆಯಲ್ಲಿ ಈ ಥರದ ಡಿವೈಸ್ ಏನಾದರೂ ಇದ್ದರೆ ಒಮ್ಮೆ ಒಂದು ತಿಂಗಳದ ಮಟ್ಟಿಗೆ ನೀವು ಆ ಮ್ಯಾಗ್ ಹೀಲಿಯನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡಿ. ಅದರಲ್ಲಿ ನಿಮಗೆ ಒಳ್ಳೆಯದು ಕಂಡು ಬಂದರೆ ಮಾತ್ರ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಹಾಗಂತ ನಮ್ಮ ಲಿಂಕ್ನಲ್ಲಿ ಯಾರು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇರ್ತೀರೋ ಅವರಿಗೆ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಕಂಪ್ನಿ ಕಡೆಯಿಂದ ವಾರಂಟಿ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಆನಂತರ ನೀವು ಪೇ ಮಾಡಬೇಕದ್ದು ಸಹಿತ ಕಂಪ್ನಿಗೆ ಬಿಟ್ಟರೆ ನಮಗಲ್ಲ. ನಾವಿಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವಿ. ಬಿಟ್ಟರೆ ಸರ್ವಿಸ್ಗಳಿರ್ಬೋದು ಅಥವಾ ಆ ನಿಮ್ಮ ಅಮೌಂಟಿಗೆಲ್ಲ ಒಂದು ಗ್ಯಾರಂಟಿ ಇರುತ್ತೆ. ನೀವು ಪರ್ಚೇಸ್ ಮಾಡಿದ 14 ದಿನಗಳವರೆಗೆ ಆ ಡಿವೈಸನ್ನು ನೀವು ಬೇಡ ಅಂತ ರಿಟರ್ನ್ ಮಾಡ್ಬೋದು. ಪೂರ್ಣ ಹಣ ನಿಮಗೆ ಸಿಗುತ್ತೆ. ಆನಂತರ 2 ವರ್ಷಗಳ ವಾರಂಟಿ ಇರುತ್ತೆ. ಆ 2 ವರ್ಷಗಳ ವಾರಂಟಿಯಲ್ಲಿ ಎಲ್ಲ ಸರ್ವಿಸ್ಗಳು ಕೂಡ ಕಂಪ್ನಿ ಕಡೆಯಿಂದನೇ ಫ್ರೀ ಇರುತ್ತೆ. ಹಾಗಂತ ಯಾರು ಮೀಡಿಯೇಟ್ ಇರೋದಿಲ್ಲ. ಅದಕ್ಕೆ ಕಂಪ್ನಿಗೆ ನೀವು ಹಣ ಕಟ್ಟಿ ಅವ್ರ ಅಕೌಂಟಿಗೆ ಹಾಕಿದ ನಂತರ ಒಂದು ವಾರದಲ್ಲಿ ಡಿವೈಸ್ ಬರುತ್ತೆ. ಅದನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ನಮ್ಮ ಲಿಂಕ್ನಲ್ಲಿ ಯಾರಾದರೂ ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ಸರ್ವಿಸ್ ಕೊಡುವಂಥ ಕೆಲಸ ಈ ಸೇವೆಯನ್ನು ಕೊಡುವಂಥದ್ದು ಅಥವಾ ಮಾಹಿತಿ ಕೊಡುವಂಥ ಕೆಲಸವನ್ನೆಲ್ಲ ನಾವು ಮಾಡ್ತೀವಿ. ಹಾಗಾಗಿ ನಿಮಗೆ ಯಾರಿಗಾದರೂ ಅದರ ಅವಶ್ಯಕತೆ ಕಂಡು ಬಂದಲ್ಲಿ ಈ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ ಇರುತ್ತೆ. ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇದೊಂದು ಒಳ್ಳೆಯ ರೀತಿಯ ಮಾರ್ಗವನ್ನು ಸೂಚಿಸ್ತದೆ ಅಂತ ಹೇಳ್ತಾ ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಯಾರಿಗೆ ಅದರ ಅವಶ್ಯಕತೆ ಇದೆಯೋ ನಮ್ಮಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ ಇರುತ್ತೆ. ಅದಕ್ಕೆ ಕರೆ ಮಾಡಿ. ಅವಶ್ಯಕತೆ ಇದ್ದರೆ ನೀವು ತರಿಸ್ಕೊಳ್ಳಿ. ನಮ್ಮ ಕಡೆಯಿಂದ ತರಿಸ್ಕೊಂಡಾಗ ನಾವು ನಿಮಗೆ ಮಾಹಿತಿನ ನೀಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆ ಸರಳವಾಗಿ ಬಗೆಹರಲಿ ಅಂತ ಹಾರೈಸ್ತಾ, ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ತಪ್ಪು ನಿರ್ಧಾರಗಳಿಗೆ ಹೋಗಬೇಡಿ. ಯಾಕೆಂದರೆ ಜೀವ ಅಮೂಲ್ಯ. ಅದರೊಟ್ಟಿಗೆ ನಮ್ಮನ್ನು ನಂಬಿಕೊಂಡು ಎಷ್ಟೋ ಜೀವಗಳು ನಿಂತಿರ್ತವೆ. ನಮ್ಮ ದುಡುಕಿನ ನಿರ್ಧಾರದಿಂದಾಗಿ ಆ ಜೀವಗಳು ಬೀದಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಸಾಲ ಮಾಡಿದ ಕೂಡಲೇ ನಮ್ಮ ಜೀವನವೇ ಮುಗೀತು ಅಂತಲ್ಲ. ಅದರಿಂದ ಹೊರಬರಲಿಕ್ಕೆ, ಸಮಸ್ಯೆಯಿಂದ ಹೊರಬರಲಿಕ್ಕೆ ಹಲವಾರು ದಾರಿಗಳಿದ್ದಾವೆ. ಅದರಲ್ಲೂ ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದವಂತೂ ಇದು ಒಂದು ಒಳ್ಳೆಯ ಮಾರ್ಗ ಅಂತ ನಾವು ಹೇಳ್ತಾ ಪುನಃ ನಿಮಗೆ ನಮಸ್ಕರಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗ್ತೀನಿ. ನಮಸ್ಕಾರ.